ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಗರ್ಗರಿಯಾದ ಈರುಳ್ಳಿ ಸಮೋಸ ಮಾಡೋದನ್ನು ತೋರಿಸ್ತಾ ಇದ್ದೆ. ಎಷ್ಟು ಲೈಕಾಗಿ ಬಂದಿತ್ತು ಕಾಣಿ. ಇದನ್ನು ಯಾವ ರೀತಿ ಮಾಡೋದು ಕಂಬ ಬನ್ನಿ. ಫಸ್ಟಿಗೆ ಹಿಟ್ಟನ್ನು ಕಲಿಸ್ಕೊಂಬ. ನಾನಿಲ್ಲಿ ಚಿರೋಟಿ ರವೆಯನ್ನು ತಗೊಂಡಿದ್ದೆ. 1.5 ಲೋಟ ಅಷ್ಟು ಚಿರೋಟಿ ರವೆಯಿಂದ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೆ. ಮೈದಾ ಹಿಟ್ಟಿಂದನೂ ಮಾಡ್ತರು. ಈ ರೀತಿ ಚಿರೋಟಿ ರವೆಯಿಂದ ಮಾಡಿದರೆ ಒಳ್ಳೆ ಗರಿ ಗರಿಯಾಗಿ ಬತ್ತು ಸಮೋಸ. ಈಗ 1-2 ಚಮಚ ಎಣ್ಣೆಯನ್ನು ಹಾಕೊಂಡಿದ್ದೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊತಾ ಇದ್ದೆ. ಒಂದು ಸಲ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊತೆ ಸರಿ ಮಾಡಿ ಮಿಕ್ಸ್ ಮಾಡಿ ಆದ್ರ ಮೇಲೆ ಚೂರೇ ನೀರನ್ನು ಹಾಕ್ಕೊಂಡು ಕಲಿಸ್ಕಣ್ಕು. ಚಿರೋಟಿ ರವೆ ಮಾತ್ರ ತಗೊಂಡು ಉಪ್ಪಿಟ್ಟಿಗೆಲ್ಲ ತಗೊಂಡು ಬಾಂಬೆ ರವೆ ಅದೆಲ್ಲ ತಗೊಂಡ್ರೆ ಲಾಯ್ಕತ್ತಿಲ್ಲ. ಚಿರೋಟಿ ರವೆ ಎಲ್ಲ ಆದ್ರೆ ಮಾತ್ರ ಸಮೋಸ ಲಾಯ್ಕಾಯಿ ಗರಿ ಗರಿಯಾಗಿ ಬತ್ತು. ಇಲ್ಲದೇ ಇದ್ದರೆ ಮೈದಾ ಹಿಟ್ಟನ್ನು ಇದ್ದರೆ ಮೈದಾ ಹಿಟ್ಟಲ್ಲಾದರೂ ಮಾಡ್ಲಿಕ್ಕೆ ಅದಕ್ಕೂ ಸ್ವಲ್ಪ ಈ ರೀತಿ ಚಿರೋಟಿ ರವೆಯನ್ನು ಹಾಕ್ಕೊಂಡು ಕಲಸಿ ಇಟ್ಕೊಂಡ್ರೆ ಸೈ. ರವೆ ಆದ್ರಿಂದ ಒಂದು ಸ್ವಲ್ಪ ಮೆತ್ತಗೆ ಕಲಸಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ನೆನಕ್ಕೆ ಬಿಡುತ್ತೆ. ಅಷ್ಟರಲ್ಲಿ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. 3 ಚೌಕ ಚೌಕ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದನ್ನು ಹಾಕಿದ್ದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕೊಂಡಿದ್ದೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಡಿದ್ದೆ. ಸ್ವಲ್ಪ ಗರಂ ಮಸಾಲೆ ಪುಡಿ, ಖಾರಕ್ಕೆ ಖಾರದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೆ. ಹಸಿಮೆಣಸು ಬೇಕಾದರೆ ನೀವು ಹಾಕ್ಕೊಳ್ಳಕ್ಕು. ಹಾಗೆ ಇದಕ್ಕೆ ಗರಿ ಗರಿಯಾಗಿ ಬರ್ಕಾದ್ರೆ ಒಳಗಡೆದು ಮೆತ್ತಗೆ ಹಾಪ್ಕಾಗ ಜಾಸ್ತಿ ಅಂತಿದ್ರೆ ಒಂದು ಸ್ವಲ್ಪ ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಂಡ್ರೆ ಈರುಳ್ಳಿಯಲ್ಲಿದ್ದ ನೀರಿನ ಅಂಶವನ್ನು ಪೇಪರ್ ಅವಲಕ್ಕಿ ಹೀರ್ಕೊಳುತ್ತೆ. ನಾನಿಲ್ಲಿ ಒಂದು ಐಟಮನ್ನು ಹಾಕೋಕ್ಕೆ ನೆನಪೋಯ್ತು, ಹುಳಿ. ಅದಕ್ಕೆ ನಾನಿಲ್ಲಿ ಆಮ್ಚೂರು ಪೌಡ್ರನ್ನು ಹಾಕ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಅಥವಾ ಮಾವಿನಕಾಯಿ ಹುಡಿ ಅಂತ ಹೇಳಕ್ಕೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದೆ. ಅಥವಾ ಹುಣಸೆ ಹಣ್ಣಿನ ರಸ ಅಥವಾ ಲಿಂಬೆ ಹಣ್ಣಿನ ರಸ ಒಂದು ಸ್ವಲ್ಪ ಹಾಕ್ಕೊಂಡ್ರು ಆಯ್ತು. ಈಗ ಹಿಟ್ಟೆಲ್ಲ ನೆಂದಿತ್ತು. ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೆ. ನಂತರ ಮೈದಾ ಹಿಟ್ಟಲ್ಲಿ ಅದ್ದಿ ಇದನ್ನು ಲಟ್ಸ್ಕೊಂತೆ. ಎಣ್ಣೆ ಮುಟ್ಸ್ಕೊಂಡು ಬೇಕಾದ್ರೆ ಲಟ್ಸ್ಲಿಕ್ಕೆ ಸ್ವಲ್ಪ ಗಟ್ಟಿನೇ ಇದ್ದರೆ ಆಯ್ತು. ಇಲ್ಲಾಂದರೆ ಅದು ಒಂಥರ ಮೆತ್ತಗೆ ಆದಂಗೆ ಆಯ್ತು. ಈ ರೀತಿ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಂಡ್ರೆ ಒಂಥರ ಸ್ಟಿಫ್ನೆಸ್ ಬತ್ತು. ನಮಗೆ ಸಮೋಸ ಮಾಡೋದಕ್ಕೆ ಲಾಯ್ಕಾತ್ತು. ಈ ರೀತಿ ರೌಂಡಾಗಿ ತೆಳ್ಳಗೆ ಲಟ್ಸಿ ಇಟ್ಕೊಂಡಿದ್ದನ್ನು 2 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೆ. ಈಗ ಅದಕ್ಕೆ ಒಂಚೂರು ಗಮ್ಮನ್ನು ಮಾಡ್ಕೊತಿದ್ದೆ. ಸ್ವಲ್ಪ ನೀರಿಗೆ 1 ಚಮಚ ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ಲೈಕ್ ಮಾಡಿ ಕರಡಿ ಇಟ್ಕೊಂಡು ನಂತರ ಈ ಕಟ್ ಮಾಡಿ ಇಟ್ಕೊಂಡ ಶೀಟನ್ನು ಈ ರೀತಿ ತ್ರಿಕೋನಾಕಾರದಲ್ಲಿ ಮಡ್ಸ್ಕಣ್ಕು. ಅದಕ್ಕೆ ಸೈಡನ್ನು ಲಾಕ್ ಮಾಡೋಕ್ಕೆ ಮೈದಾ ಹಿಟ್ಟಿನ ಗಮ್ಮನ್ನು ಹಾಕಿ ಈ ರೀತಿ ಒಂದು ಕೈ ಒಳಗೆ ತ್ರಿಕೋನವನ್ನು ಇಟ್ಕೊಂಡು ಅದರೊಳಗೆ ಮಾಡಿ ಇಟ್ಕೊಂಡ ಈರುಳ್ಳಿಯ ಹೂರಣವನ್ನು ತುಂಬಿಸ್ಕಣ್ಕು. ಕಡೆಗೆ ಈ ರೀತಿ ಸೈಡೆಲ್ಲ ಗಮ್ಮನ್ನು ಹಚ್ಚಿ ಈ ರೀತಿ ನಿಧಾನಕ್ಕೆ ಸರಿ ಮಾಡಿ ಸೀಲ್ ಮಾಡ್ಕಣ್ಕು. ಎಲ್ಲೂ ಒಡೆದು ಒಪ್ಪಕ್ಕಾಗ ಬಿಟ್ಟು ಒಪ್ಪಕ್ಕಾಗ ಆವಾಗ ಸಮೋಸ ಕರೆಕ್ಟಾಗಿ ಬತ್ತು. ಎಣ್ಣೆ ಒಳಗೆಲ್ಲ ಬಿಟ್ಟು ಹೋದರೆ ಸಮೋಸ ಹಾಳಾಗಿ ಹೋದರೆ ಎಣ್ಣೆಯೂ ಹಾಳಾಯ್ತು, ಸಮೋಸನೂ ಲಾಯ್ಕತ್ತಿಲ್ಲ. ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಜಾಸ್ತಿ ಹೀಟ್ ಹಾಪಕ್ಕಾಗ ಜಾಸ್ತಿ ಹೀಟ್ ಆದರೆ ಸಮೋಸದ ಮೇಲ್ಗಡೆ ಪದರ ಏನಿರುತ್ತೆ ಅದ್ರ ಮೇಲೆ ದೊಡ್ಡ ದೊಡ್ಡ ಗುಳ್ಳೆ ಬಂದಂಗೆ ಆಯ್ತು. ಸಣ್ಣ ಬೆಂಕಿಯಲ್ಲೇ ಕರ್ಕೊಂಡ್ರೆ ಆವಾಗ ಮೇಲ್ಗಡೆ ಜಾಸ್ತಿ ದೊಡ್ಡ ದೊಡ್ಡ ಗುಳ್ಳೆ ಬಂದು ಒಂಥರ ಕಜ್ಜಿ ಥರ ಆತಿಲ್ಲ. ಫುಲ್ ಹೊಂಬಣ್ಣ ಬಪ್ಪರವರೆಗೆ ತಿರ್ಸಿ ಸಣ್ಣ ಬೆಂಕಿಯಲ್ಲಿ ತೆಕ್ಕೊಂಡ್ರೆ ರುಚಿಯಾದ ಈರುಳ್ಳಿ ಸಮೋಸ ತಯಾರಾಯಿತು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿಯಾದಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೆ. ಮಧ್ಯಮ ಗಾತ್ರದ 3 ಈರುಳ್ಳಿಯನ್ನು ಹಾಕಿ 1.5 ಲೋಟ ಚಿರೋಟಿ ರವೆಯನ್ನು ಹಾಕಿದರೆ ಒಂದು 20ರವರೆಗೆ ಸಮೋಸವನ್ನು ಮಾಡ್ಕೊಂಡ್ಲಕ್ಕೆ. ಇದೇ ರೀತಿ ಇನ್ನು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.